ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಶ್ರೀ ಸಕ್ರಾಯಪಟ್ಟಣ. ಇವತ್ತು ಏನು ಪೂಜೆ ಅಂತ ನೋಡ್ತಾ ಇದ್ದೀರಾ? ಇವತ್ತು ನಾವು ಭೂಮಿ ಪೂಜೆ ಮಾಡ್ತಾ ಇದ್ದೀವಿ, ಅಂದರೆ ಗುದ್ದಲಿ ಪೂಜೆ. ನಮ್ಮ ಮನೆಯ ಕನಸಿನ ಮನೆಗೆ ಪ್ರಥಮ ಪೂಜೆ ಇದು. ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮನೆಯಿಂದ ಬೇಗ ಬಂದ್ವಿ. ಅಂದರೆ ನಮಗೆ ಸ್ವಲ್ಪ ಲೇಟಾಗಿ ಬಂದಿತ್ತು ಟೈಮಿಂಗ್ಸು. ನಮಗೆ 7:30 ಹಿಂಗೆ ಬಂದಿತ್ತು. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಬರೋಕ್ಕೂ ಸಹ ಹೆಲ್ಪ್ ಆಯಿತು. ನೈಟೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು, ತುಂಬ ಏನೇನೋ ಬೇಕಾಗುತ್ತಲ್ಲ. ಅಮ್ಮ, ಚಿಕ್ಕಮ್ಮ, ಆಮೇಲೆ ನಮ್ಮ ಮನೆಯವ್ರ ಅಕ್ಕ, ನಮ್ಮ ಇನ್ನೂ ಚಿಕ್ಕಮ್ಮವರು, ತಂಗಿ ಎಲ್ಲ ಬಂದಿದ್ದರು. ಎಲ್ಲ ಸಹ ಮಾಡಿಕೊಂಡ್ರು. ಎಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ಸೈಟ್ ಹತ್ರ ಬಂದ್ವಿ. ಟೈಮಲ್ಲಿ ಕರೆಕ್ಟ್ ಟೈಮಿಗೆ ಸಹ ಕ್ಯಾಚ್ ಆಯಿತು. ಹಾಗೆ ಎಲ್ಲ ಪೂಜೆಗಳು ಸಹ ಅವರು ಶಾಸ್ತ್ರ ಏನೇನು ಮಾಡ್ಕೋಬೇಕು ಅಂದರೆ ನಮ್ಮ ಕಡೆ ಕಳಸ 3 ಗಂಗೆ ತಗೊಬರ್ಬೇಕು, ಮತ್ತು ಕಳಸನೂ ಸಹ ಹಿಡಿಬೇಕು. ಅದನ್ನು ಸಹ ಮಾಡಿಕೊಂಡ್ರು. ಎಲ್ಲ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಂಡ್ರು. ಬೋರ್ಗೂ ಸಹ ಪೂಜೆ ಹಾಕಿದ್ವಿ. ಮುತ್ತೈದೆಯರು ಬಂದಾಗ ಪೂಜೆ ಹಾಕ್ಸ್ಬೇಕು, ಅದಕ್ಕೂ ಸಹ ಪೂಜೆ ಹಾಕ್ಕೊಂಡು ಬೋರಲ್ಲಿ ನೀರು ಹಿಡ್ಕೊಂಡು ಎಲ್ಲ ಮಾಡಿಕೊಂಡ್ರು. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಸಹ ಆಯಿತು. ಹಾಗೆ ಇದು ನಮ್ಮ ಪ್ರಥಮ ಪೂಜೆ. ಅಂದರೆ ಅವತ್ತಿನ ದಿನ ಎಷ್ಟು ಖುಷಿಯಾಗಿದೆ ನಮಗೆ ಅಂತಂದರೆ ಅಷ್ಟು ಖುಷಿಯಾಗಿತ್ತು. ಹೀಗೆ ಸಹ ನಮಗೆ ಏನು ಒಳ್ಳೆಯದಾಗಲಿ, ಒಳ್ಳೆ ದಿನಗಳ ಇದಾಗಲಿ, ಬೇಗ ಬೇಗ ನಾವು ಮನೆ ಕಟ್ಟುವಂತೆ ಆಗಲಿ ಅಂತ ಸಹ ಎಲ್ಲರೂ ಹೇಳ್ತಾಯಿದ್ರು. ತುಂಬ ಖುಷಿಯಾಯಿತು. ನಮಗೂ ಸಹ ಅದೇ ಆಸೆ ಅಲ್ವಾ, ನಾವು ಕಷ್ಟ ಮಾಡಿ ಮಾಡ್ತಿರೋದು. ನಮ್ಮ ಕನಸನ್ನು ನೆರವೇರಿಸ್ಕೋಬೇಕು, ಮತ್ತು ನಮ್ಮ ಮಕ್ಳಿಗೆ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ. ಹಾಗೆ ನನಗೂ ಸಹ ಖುಷಿ ಆಯಿತು. ಪೂಜೆ ಎಲ್ಲ ಚೆನ್ನಾಗಾಯಿತು. ಹಾಗೆ ಎಲ್ಲ ಸಹ ಅಲ್ಲಿ ಪೂಜೆ ಮುಗಿಸ್ಕೊಂಡು ಶಾಸ್ತ್ರ ಹೇಗೆ ಮಾಡಬೇಕು, ಫಸ್ಟು ಗಂಗೆ ಪೂಜೆದು ಇದು ಮಾಡೋದು, ಇದು ಮಾಡ್ಕೊಳ್ಳೋದು ಎಲ್ಲ ಸಹ ಮಾಡ್ಕೊತಾ ಇದ್ರು ಅವರು. ಅಷ್ಟರಲ್ಲಿ ಇಲ್ಲಿ ಪುರೋಹಿತರು ಸಹ ಬಂದು ಭೂಮಿ ಹತ್ರ ಇಲ್ಲಿ ಇದೇ ಜಾಗದಲ್ಲಿ, ಅಂದರೆ ಸ್ವಲ್ಪ ದೂರದಲ್ಲೇ ಬೋರು ತೆಗೆಸ್ಕೊಂಡಿರೋದು ನಾವು ನಮ್ಮ ಜಾಗದಲ್ಲೇ. ಅಲ್ಲಿಂದ ಗಂಗೆ ತೊಗೊಂಬಂದರು. ಅಲ್ಲಿಂದ ಗಂಗೆ ತೊಗೊಂಬಂದು ಪೂಜೆಗೂ ಸಹ ಇಲ್ಲಿ ಪುರೋಹಿತರು ಸಹ ರೆಡಿ ಮಾಡ್ಕೊಂಡಿದ್ರು. ಅಷ್ಟು ದೂರದಲ್ಲೇ ನೋಡಿ ಗಂಗೆ ತರುವಾಗ ಅಲ್ಲಿ ಇಬ್ಬರು ಮೈ ಮೇಲೆ, ಅಂದರೆ ನಮ್ಮ ಅಮ್ಮನ ಮೇಲೆ ಮತ್ತು ನನ್ನ ತಂಗಿ ಮೇಲೆ, ಇಬ್ಬರ ಮೇಲೂ ಸಹ ದೇವ್ರು ಬಂತು. ತುಂಬ ಖುಷಿಯಾಯಿತು. ಆ ಥರ ಬರಬೇಕಂತೆ ಒಳ್ಳೆಯದು. ಬಟ್ ಅವ್ರಿಗೆ ಬರುತ್ತೆ, ಆದರೆ ಅಷ್ಟು ದೂರ ಹತ್ರದಲ್ಲೇ ಬೇಗ ಬಂದುಬಿಡ್ತು. ಹಾಗಾಗಿ ಚೆನ್ನಾಗಿ ಪೂಜೆ ಆಯಿತು. ಎಲ್ಲ ಥರದ್ದನ್ನು ಸಹ ಈ ಥರ ಪೂಜೆ ಮುಗಿಸ್ಕೊಂಡ್ವಿ. ಹಾಗೆ ಶಾಸ್ತ್ರ ಏನೇನು ಮಾಡಬೇಕು, ಯಾವ ಥರ ಹೇಳಬೇಕು, ಯಾವ ಥರ ಮಾಡಬೇಕು, ಎಲ್ಲ ಥರದ್ದು ಹೇಳ್ಕೊಟ್ರು. ತುಂಬ ಚೆನ್ನಾಗಿ ಪೂಜೆ ಆಯಿತು. ಹಾಗೆ ನನ್ನ ಚಾನಲ್ ಹಾಗೇನೋ ಹೊಸಬ್ರಾಗಿದ್ದರೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾವು ಹೇಗೆಲ್ಲ ಎಂಡ್ವರೆಗೂ ಪೂಜೆ ಮಾಡಿದ್ವಿ, ಎಷ್ಟು ಶಾಸ್ತ್ರವಾಗಿ ಮಾಡಿದ್ವಿ, ಪ್ರತಿಯೊಂದು ಸಹ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ವಿಡಿಯೋ ಎಲ್ಲ ಕಂಪ್ಲೀಟಲ್ಲಿ ಹಾಕಿದ್ದೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ನನ್ನ ಮಗನೂ ಸಹ ನಾವು ಪೂಜೆ ಕೂರಿಸ್ಕೊಂಡಿದ್ದೀವಿ. ಅಂದರೆ ಹೆಸರು ಇದ್ರ ಮೇಲೆ. ಇನ್ನು ನಾವು ಮನೆ ಕಟ್ಟುವಾಗ ಇದೊಂದು ಮಾತ್ರ ತುಂಬ ಚೆನ್ನಾಗಿ ನೆನಪಿಟ್ಕೋಬೇಕಾದ ವಿಷಯ ಎಲ್ಲರೂ ಸಹ. ಏಕೆ ಅಂತಂದರೆ ಈಗ ತಂದೆ ತಾಯಿ ಮನೆ ಕಟ್ಟಿಸ್ತಾರೆ, ಒಂದು 10 ವರ್ಷದ್ದಲ್ಲ, 5 ವರ್ಷದ್ದಲ್ಲ ಮನೆ ತಂದ್ರಲ್ವ, ಒಂದು 100 ವರ್ಷ ಇರುವಂಥದ್ದಲ್ವ. ಹಾಗಾಗಿ ಮಕ್ಕಳು ಸಹ, ನಮ್ಮ ಮಕ್ಕಳು, ಅವರಿಗೂ ಸಹ ಹೆಸರಿಗೆ ಬರೋಂಗೆ ಮಾಡಿಸ್ಕೋಬೇಕಾಗುತ್ತೆ. ನಾವು ಪೂಜೆ ಮಾಡಿಸ್ಕೊಳ್ಳುವಾಗ ಸ್ಟಾರ್ಟಿಂಗಲ್ಲಿ ಅಥವಾ ಕೇಳಿಸುವಾಗ, ಬರೆಸುವಾಗ ಪ್ರತಿಯೊಂದನ್ನು ಸಹ ನಾವು ಅವ್ರ ಹೆಸರಿಗೂ, ನಮ್ಮ ಹೆಸರಿಗೂ ಮತ್ತು ಅವ್ರ ಹೆಸರಿಗೂ ಸೇರಿಸಿ ಕೇಳಿಸ್ಕೊಂಡು, ದಿನ ಆಗಲಿ, ಒಂದು ಟೈಮಿಂಗ್ಸೇ ಆಗಲಿ, ಜಾಗನೇ ಆಗಲಿ, ಎಷ್ಟು ಅಗಲ ಉದ್ದ ಬರುತ್ತೆ ಅದನ್ನೆಲ್ಲ ನೋಡಿಕೊಂಡು ಸಹ ನಾವು ಪೂಜೆಗೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊರ ಹತ್ರ ಕೇಳಿಕೊಂಡ್ರೆ ಫಸ್ಟಿಗೆ ಹೇಳ್ಕೊಡ್ತಾರೆ ಅವರು. ಅದೇ ಥರ ನಾವು ಸಹ ಕೇಳಿಸಿದ್ವಿ. ಈ ಥರ ಕೇಳಿಸ್ಬೇಕಂತ ಹೇಳಿದರು, ನಮಗೂ ಗೊತ್ತಿರಲಿಲ್ಲ. ಹಾಗೆ ಕೇಳಿಸ್ಕೊಂಡು ನನ್ನ ಮಗನ ಹೆಸರಿಗೆ ನಮ್ಮ ಮನೆಯವರು ನಮಗೆ 3 ಜನಕ್ಕೂ ಹೊಂದ್ಕೊಳ್ಳೋ ಥರ ನಾವು ಮಾಡ್ಕೊಂಡ್ವಿ. ಹಾಗಾಗಿ ಈ ಥರದ್ದು ತುಂಬ ಮನೆಗಳಲ್ಲಿ ಆಗಿದೆ ಹಿಂದೆಲ್ಲ. ಏನಕ್ಕೆ ಅಂತಂದರೆ ಅಪ್ಪ ಅಮ್ಮನ ಹೆಸರಲ್ಲಿ ಆಗ ಕಟ್ಟಿರ್ತಾರೆ, ಮತ್ತು ಮಕ್ಕಳು ಮದುವೆ ಆಗಿ ಅವರು ಸಂಸಾರ ಮಾಡಕ್ಕೆ ಹೋದಾಗ ಮನೆಯಲ್ಲಿ ಕಿತ್ತಾಟ, ಜಗಳ, ಈ ಥರ ಆರೋಗ್ಯ ಸರಿ ಇಲ್ಲದ್ದು, ಈ ಥರ ಆಯಾ ಪ್ರಾಬ್ಲಮ್ ಆಗುತ್ತೆ ಹೆಸರು ಬಲದ ಮೇಲೆ. ಹಾಗಾಗಿ ಯಾರು ಆ ಥರ ಮಾಡ್ಕೊಳ್ಬೇಡಿ. ಈಗೆಲ್ಲ ನೀಟಾಗಿ ಮಕ್ಕಳು ಸಮೇತ ಹೋಗಿ ಹೆಸ್ರುಗಳು ಕೂರಿಸಿ, ಮತ್ತು ಅವ್ರ ಪೂಜೆಗೂ ಕೂರಿಸ್ಕೋಬೇಕು. ಹೆಸ್ರುಗಳ್ನ ಅವ್ರದ್ದು ಹಾಕ್ಸ್ಕೊಂಡು ಮಾಡ್ಕೊಳ್ಳಿ. ಆಯಕ್ಕೆ ತಕ್ಕಾಗಿ ಮಾಡಿಕೊಡ್ತಾರೆ ಹೆಸ್ರು ಬಲದ ಮೇಲೆ. ಆ ಥರನೇ ಸಹ ಎಲ್ಲರೂ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ ಅಂತ ನಾನು ಸಹ ಹೇಳ್ಕೊಳ್ತಾ, ನನಗೂ ಒಳ್ಳೆಯದಾಗಲಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಚಾನಲ್ಗೆ ಸಪೋರ್ಟ್ ಮಾಡಿ.
तत्र वःपराजिता स अपनिलयन्तां निर्विघ्नमूर्तिमहागणपतिमूर्तये नमः। वेदोक्तकर्पूरमङ्गलनिराजनं समर्पयामि। ऋणरोगादिदारिद्र्य पापक्षमृत्यवः भयाशोकमनस्तापा नश्यन्तु मम सर्वदा। अनेन मया कृतेन प्रातःकाल निर्विघ्नमूर्तिमहागणपतिपूजा आराधनेन भगवान् उच्युतानन्तगुरुदेभ्यो नमः। प्रसादं गृह्णामि शिरसा धारयेत्। अयं मे स्तो भगवान् अयं मे भगवत्तरः गणपतिमुखः याः फलनिर्याफला पुष्पायाश्चपुष्पिणीः बृहस्पतिप्रसूदास्तानो मुनिचिन्तमसः आवाच निर्विघ्नमूर्तये नमः। सर्वोपचाराः समर्पयामि। तत्त्वायामि ब्रह्मणा वन्दमानस्तदाचारस्तेमानोभिः अहेळमानुवरुणे हवोद्यर्षस्समानकायुष्मोषीः वरुणमादिविष्णुमादिदेवताभ्यो नमः। तद्विष्णोर्यत्परमं परं सदा पश्यन्ति सूरयः दिवीव चक्षुरा ततं तद्विप्रास उंटुवल ತಂದಿದೀಯಾ जागवान् तस्मिन्धते विष्णोर्यत् परमं पदम् आवाहित वास्तुवर्णदेवता गंगे चैमने चैव गोदावरी सरस्वती नर्मदा सिन्धु कावेरी कुरु इमं मे गंगे यमुने सरस्वती सतदृष्टसोमं सचता पुरुष्ण्या वसिग्नियामरुद्रते विसर्ज्याकी येषणस्याशो मया गंगा भागीरथी देवताभ्यो नमः। गोमूत्राणि चैव सावसा चैवोर्छिद्रहन्तवो सर्गाः वस्त्रद्वयं समर्पयामि। आवाच गंगा भागीरथी देवताभ्यो नमः। गंगे चैमने चैव गोदावरी सरस्वती नर्मदा सिन्धु कावेरी जलेऽस्मिन् सन्निधिं कुरु इमं मे गंगे यमुने सरस्वती शतदृष्टस्वमं सचता पुरुष्ण्या वसिग्नियामरुद्रते विसर्ज्याकी येषणस्याशो मया गंगा भागीरथी देवताभ्यो नमः। कलशयोः लक्ष्मीनारायणाभ्यां नमः। उमामहेश्वराभ्यां नमः। वाणी हिरण्यगर्भाय नमः। गंगणपतये नमः। दुर्गाय नमः। क्षेत्रपालकाय नमः। वास्तुपुरुषेष्टदेवता कुलदेवता ग्रामादिदेवताभ्यो नमः। तत्त्वायामि ब्रह्मणा वन्दमानस्तदाचास्तेजमानोभिः अहेळमानोर्णयबोध्यरुद्रसमान आयुष्मोषिः वर्णमादिविष्णुमादिदेवताभ्यो नमः। गंगे च यमुने चैव गोदावरी सरस्वती नर्मदा सिन्धु कावेरी जलेऽस्मिन् सन्निधिं कुरु इमं मे गंगे यमुने सरस्वती शतदृष्टसोमं सचता परिष्णीया सिग्नियामरुद्रते विसर्ज्याकी येषणस्याशो मया गंगा भागीरथी देवताभ्यो नमः। ध्यायामि आवाह्यामि पादारविन्दयोपाद्यहस्तयोः अर्घ्यमर्घ्यं समर्पयामि। आपौशिष्टामयो गोहस्तान् ऊर्जे ददातना महेरणाय चक्रसे वशूतमोरस्तस्य वाजयतेनः कुशतीर्व मातरः तस्मारङ्गमामो यस्य क्षयाय जिन्वता आपो जन्यता जनः वमुस्त्राणि पेव सावसा तैवोरच्छिद्रहन्तवो सर्गाः वस्त्रात्तेग्नोपवीतात्यक्षतां समर्पयामि। गन्धद्वारान्दुरादर्शां नित्यपुष्टां करीषिणीम् ईश्वरीगुं सर्वभूतानां तामिहोपक्वये श्रियं दिव्यपरिमलगन्धान् धारयामि। आयने ते परायणे दूर्वारोहन्तपुष्पिणीः हृदयाश्च पुण्डरीकाणि समुद्रग्रहाय मे अक्षतां समर्पयामि। हरिद्राचूर्ण कुङ्कुमचूर्ण सिन्दूरचूर्णं समर्पयामि। माल्यानि च सुगन्धीनि मालिक्यानि प्रियप्रभ मया धृतानि पुष्पाणि प्रसृतां पुष्पमालिकां समर्पयामि। आवाच गंगा भागीरथी देवताभ्यो नमः। यज्ञोपवीतं परमं पवित्रं प्रजापतेर्यः सहजं पुरस्तात् आयुष्यमग्रियं प्रथमं च यज्ञोपवीतं बलमस्य तेजाः पवित्रात्याक्षतां समर्पयामि। गन्धद्वारान्दुरादर्शां नित्यपुष्टां करीषिणीम् ईश्वरीगुं सर्वभूतानां तामिहोपक्वये श्रियं दिव्यपरिमलगन्धान् धारयामि। आयने ते परायणे दूर्वारोहन्तु पुष्पिणीः हृदयाश्च पुण्डरीकाणि समुद्रग्रहाय मे अक्षतां समर्पयामि। हरिद्राचूर्णं समर्पयामि। कुङ्कुमचूर्णं समर्पयामि। सिन्दूरचूर्णं समर्पयामि। अतः अंगपूजां च करिष्ये। ब्राह्म्येन महामाहेश्वर्येन कौमार्येन वाराहेन चामुण्डाय नमः अंबिकाय नमः सप्तमातृकेभ्यो नमः। ಕೇಶವಾಯ ಅಣ್ಣ ಅದನ್ನ ಗುದ್ದಿ ಪಕ್ಕಕ್ಕೆ ಹಂಗೆ ನೆಟ್ಟಿಗೆ ನಿಲ್ಸು. ಕೇಶವಾಯ ಹಂಗೆ ಗುದ್ದು ನೆಟ್ಟಿಗೆ ನಿಲ್ಸು ಸಾಕು. ನೆಟ್ಟಿಗೆ ನಿಲ್ಸು. ಅಲ್ಲೇ ಗುದ್ದು ನಿಲ್ಸಯ್ಯ. ಆ ಕಡೆ ನಿಲ್ಸು. ಇಲ್ಲ ಅವ್ರು ಎದುರಿಗೆ ನಿಂತ್ಕೋಬೇಕು. ಹಾಂ ಅಲ್ಲಿಗೆ ಹಾಂ ಅಲ್ಲಿಗೆ ಹಾಂ ಗುದ್ದು ನಿಲ್ಸು ಸಾಕು. ಆವಾಯ್ತಾ
ಮಾಂಗಲ್ಯ ನಾರಾಯಣ ನಮಸ್ತೆ ಯಂತ್ರ ಲಕ್ಷ್ಮೀ ದೇವತಾಭ್ಯೋ ನಮಃ ಓಂ ಬ್ರಾಹ್ಮ್ಯೇನ ಮಹೇಶ್ವರಿಯೇನ ಓಂ ಕೇಶವಾಯ ಗೋವಿಂದಾಯ ವಿಷ್ಣುವೇ ಮಧುಸೂದನಾಯ ತ್ರಿವಿಕ್ರಮಾಯ ದಾಮೋದರಾಯ ಶಂಕರಷಣಾಯ ವಾಸುದೇವಾಯ ಪ್ರದ್ಯುಮ್ನಾಯ ಅನುರುದ್ಧಾಯ ಪುರುಷೋತ್ತಮಾಯ ದೋಕ್ಷಿಣಾಯ ಹೇಳಿ ಕಂಪ್ಲೀಟ್ ಮಾಡಿದ್ರಾ ಇಲ್ಲಿ ಒಂಚೂರು ತಂದಿಡು ಆಮೇಲೆ ಅವ್ರಿಗೆಲ್ಲ ಈ ಎಲೆ ಗುಂಡಿ ಪೂಜೆ ಆ ಎಲೆ ಈ ಎಲೆ ಆಮೇಲೆ ಇವರಿಗೆಲ್ಲ ಇವು ಮೂರು ಕಿತ್ತ ಮುತ್ತೈದು ಉಳಿತಾರ ಬಿಡು ತಲೆ ಕೃಷ್ಣ ಗುಂಡಿ ಪೂಜೆ ಇರ್ತಾರೆ ಓಂ ಪ್ರಕೃತಿಯನ್ಮ ಕೃತಿಯನ್ಮ ಧ್ಯಾಯನ್ಮ ಶ್ರದ್ಧಾಯನ್ಮ ಭೂತಿಯನ್ಮ ಗರ್ಭಯನ್ಮ ಪ್ರಮಾತ್ಮಕಾಯನ್ಮ ಸುಖಿಯನ್ಮ ಸಹಾಯನ್ಮ ಕುಲಾಯನ್ಮ ಕುಲಾಯನ್ಮ ಗಣ್ಯಾಯನ್ಮ ಹಿರಣ್ಯಾಯನ್ಮ ಭಾವರಿಯನ್ಮ ಕಮಲಾಯನ್ಮ ಕಾಂತಾಯನ್ಮ ಕಾಮಾಕ್ಷಯನ್ಮ ಗೀತಾಯನ್ಮ ಲೋಕಲೋಕನಾಚಿನ್ಯನ್ಮ ಧರ್ಮನಿಲಯಾನ್ಮ ಕರುಣಾಯನ್ಮ ಲೋಕಮಾತ್ರಿಯನ್ಮ ಪದ್ಮಪ್ರಿಯಾಯನ್ಮ ಪದ್ಮಸ್ಥಾಯನ್ಮ ಪದ್ಮಾಕ್ಷಯನ್ಮ ಪದ್ಮಸುಂದರಿಯನ್ಮ ಪದ್ಮೋದ್ಭವಾಯನ್ಮ ಪದ್ಮಮುಖ್ಯನ್ಮ ರಮಾಯನ್ಮ ಪದ್ಮಲಾಭರಾಯನ್ಮ ದೇವಿಯನ್ಮ ಪದ್ಮಿನ್ಯನ್ಮ ಪುಣ್ಯರಂದಾಯನ್ಮ ಪ್ರಸನ್ನಾಯನ್ಮ ರಾಸಾರಾಜ್ಞೆಯನ್ಮ ಪ್ರಭಾಯನ್ಮ ಚಂದ್ರವದನಾಯನ್ಮ ಚಂದ್ರಾಯನ್ಮ ಚಂದ್ರಭೂತಯನ್ಮ ಚತುರ್ಭುಜಾಯನ್ಮ ಇಂದ್ರಾಯನ್ಮ ಇಂದು ಸೀತಾಯನ್ಮ ಅಪ್ರಾಜನ್ಯನ್ಮ ಸತ್ಯನ್ಮ ರಾಯನ್ಮ ಕಿರಣ್ಯನ್ಮ ತುಷ್ಯನ್ಮ ದಾರಿದ್ರ್ಯನ್ಮ ರಾಯನ್ಮ ಭಾಸ್ಕರ್ಯನ್ಮ ಬಿಲ್ವನಿಲಯಾಯನ್ಮ ರಾರೋಹಾಯನ್ಮ ಸತ್ಯನ್ಮ ಸುಂದರಾಯನ್ಮ ಉದಾರಂಗಾಯನ್ಮ ನೃಪವೇಶಕತಾಂದಾಯನ್ಮ ಲಕ್ಷ್ಮಣ ಸತ್ಯಲಾಯನ್ಮ ಹಿರಣ್ಯ ಪ್ರಕಾರಾಯನ್ಮ ಸುಂದರತನಯಾಯನ್ಮ ಜಯಾಯನ್ಮ ರಾಜದೇವಿಯನ್ಮ ವಿಷ್ಣುವಕ್ಷ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿದೃಶ್ಯತಾಂ ಧೂಪಮಾಗ್ರಾಪಯಾಮಿ ಆಜ್ಯಂ ತ್ರಿವರ್ತಿ ಬ್ರಹ್ಮಣೇ ಸ್ವಾಹ ಗಂಗಾ ಭಾಗೀರಥೀಯತಾ ಭಾಗಕರೈ ಲಂಕದಾಂಬೂಲ ಸುವರ್ಣ ಪುಷ್ಪದಕ್ಷಿಣಾಂ ಸಂಸ್ಥೆಯಾಮಿ ಗರ್ಭಗರ್ಭಸ್ಥಂ ಹೇಮಬೀಜ ವಿಭಾವತೋ ಅನಂತ ಪುಣ್ಯಪ್ರದಂ ಆವಾಹಿತ ಗಂಗಾ ಭಾಗೀರಥೀ ನಮಃ ಧ್ರುವಂತೆ ರಾಜಾವರಣ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂ ಸುಂದರಶ್ಚಾಗ್ನಿಶ್ಚರಾಷ್ಟ್ರಂ ಧ್ರಾತಾಯತಾಂ ಧ್ರುವಂ ಹಿರಣ್ಯಪಾತ್ರಂ ಪುನಃ ದಧಾತಿ ತಯ್ಯೋ ಕಾನ್ಯತಿ ಏಕದಾ ಬ್ರಹ್ಮಣು ಪಾರತಿ ಏಕದೈವ ಯಜಮಾನ ಆಯುಸ್ತೇಜೋ ದಧಾತಿ ಸರ್ವಾಲಂಕಾರ ಭೂಷಿತಾಯ ವಾಸ್ತು ವರುಣ ದೇವತಾಭ್ಯೋ ನಮಃ ವೇದೋಕ್ತಪೂರ್ಣನಿರಾಜನಾನಂತರ ಆತ್ಮನಿಯಂ ಸತ್ಯಾನಿ ಆತ್ಮನ್ಯಾಂತರೆ ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ಓಂ ತದ್ವಿಷ್ಣು ಆರ್ಯ ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯಃ ದಿವೀವ ಚಕ್ಷುರಾತಕಂ ತದ್ವಿಪ್ರಾಸೋ ಪನ್ಯಮೋ ಜಾಗರ್ವಾಂ ಸ್ವಸ್ಮಿಂದತೆ ವಿಷ್ಣು ಯತ್ ಪರಮಂ ಪದಂ ಯಜ್ಞೇನ ಯಜ್ಞಂ ತಪಂ ಯಜ್ಞೇನ ಯಜ್ಞಮೈಗಂತ ದೇವಾಸ್ತಾನಿ ಧರ್ಮಾನಿ ಸಮಾನ್ಯಾಸಂತೆ ಹನಾಕಂ ಮಹಿಮಾನ್ ಭಜಂತ ಯತ್ ಪ್ರತಿವೇದ ಸಾಧುಸಂತಿ ದೇವಾ ಅವತಸ್ಯ ವಿಸರ್ಜನೆ ಸ್ವಸ್ತಿ ಗಚ್ಚತು ಸ್ವಸ್ತಿ ಪುನರಾಗಮನಾಯ ಚ ಒಂದೊಂದು ಟೈಮ್ ಹೆಂಗಾಗ್ತವೆ ಅಂದರೆ ಸಮುದ್ರದ ನೆಂಟು ತಕ್ಷಣ ಉಪ್ಪಿ ಬರ್ತಾನೆ ಊರು ತುಂಬ ಮಾಯಿನಲ್ಲಿದ್ದಾವೆ ನಮ್ಮ ಪೂಜೆ ರಾಜ್ಯಾಮ ಪೂಜೆ ಮಾಡ್ತಾರೆ ಶಾಂತಿ ರಸ್ತು ಪುಷ್ಟಿರಸ್ತು ಬಹಿರಿ
ಆಯ್ತಾ ಹಾರಲ್ಲಿ 3 ಗುಣ ಹಾಕ್ರಿ ಈಗ ಇಬ್ರು ಕಡೆ ಹಾಳೆ ಎತ್ತು 3 ಗುಣ ಹಾಕಿ ಅಲ್ಲಿಗೆ ಎತ್ತಿ 3 ಗುಣ ಹಾಕು ಇನ್ನೊಂದು ತೆಗಿ ಈ ಕಡೆ ಹಾಳೆ ಈ ಕಡೆ ಹೊಡೆಯೋಣ ಬರೋಣ ಅಲ್ಲಿ ದುಂಡು ಮಾಡೋದ ಅಲ್ಲಿ ದುಂಡು ರಂಗೋಲಿ ಬಿಟ್ಟಿದ್ದೀನಲ್ಲ ದುಂಡು ಮಾಡು ಗೆಪ್ಪೆ ತೆಗಿಲ್ ಕೆಲ್ದು ಮಾಡು ಈ ಅಡಿಕೆ ಸಸಿ ಗೆಪ್ಪೆ ನೋಡ್ತೀವಲ್ಲ ಹಂಗೆ ತೆಗಿಲ್ ಕೆಲ್ದು ಬರ್ಬೇಕು ಅಮೌಂಟ್ ತೆಗೆದು ಆ ಕಡೆ ನಿನ್ನ ಕಡೆ ಹಾಕ್ಯಾ ಉದ್ಲಿಲ್ಲ ತಾವು ಇದಕ್ಕೂ ಹಂಗೆ ಬರ ಮರೆಯ ರತನ್ಗೌಡ ಕೈಯಲ್ಲಿ ಮುಂಚೆ ನೀನು ಬರ ಮಾಹಿತಿ ತೆಗಿತಾರೆ ಈ ಕಡೆ ಈ ಕಡೆ ಆ ಕಡೆ ಹಾಕ್ಬೇಡ ನೀವು ಹೋಗಿದಾಗ ಈ ಕಡೆಗೆ ನಿನ್ನ ಕಡೆ ಯಾಕೆ ಮೊನ್ನೆ ಹೇಳಿ ನೋಡೋಣ ಕಟ್ ಮಾಡು ಯಾಕಂಗೆ ಯಾಕೆ ಇಲ್ಲ ಈ ಸುತ್ತ ಬಿಡಿಸೋಣ ನೀರು ತಂದಿರ್ತೀರಿ ಸರಿ ಬಿಡಿಸ ಇಲ್ಲ ಆ ಜ್ಯೂಸಿನ ಗಟ್ಟಿ ಆಯ್ತು ಹಾರ ಮಾಡ್ಕೊಂಡ್ಯಾ ಊರಿಗೆ ಬಂದು ಇನ್ನೊಂದು ಕೊಡ ತಂಬ ನಿಧಾನಕ್ಕೆ ಹೊರಸು ಹಾಕು ಕೊಡೆ ನಿಧಾನಕ್ಕೆ ಕೊಡೆ ಗುಂಡಿ ಬಿಡು ಹೊರಸು ಹಾಕು ನಿಧಾನಕ್ಕೆ ಹಾಕು ನಿಧಾನಕ್ಕೆ ಇನ್ನೊಂದು ಕೊಡ ತಂಬ ಅಲ್ಲಿ ಬಕೆಟ್ ನಿಧಾನಕ್ಕೆ ಕೊಡ ಕೈ ಹಾಕ್ಬಿಡ ಬಿಡು ಬಿಡ ಅಲ್ಲಿ ಹೋಗ್ಲಿ ಹೊರಸು ಹೋಗ್ಲಿ ಇನ್ನು ಹೋಗ್ಲಿ ನೋಡು ಒಂದು 2-3 ಮಳೆ ಹೋಯ್ತಾನ ಅಂತ ಅಲ್ಲಿಗೆ ಹೋಗಪ್ಪ ನೆರಳಲ್ಲಿ ದೇವ್ರೈತಲ್ಲ ನೋಡು ಹೋಯ್ತಾನ ಅಣ್ಣ ಅಲ್ಲೊಂಚೂರು ಮುಂದಕ್ಕೆ ಹೋಗೋ ಡಿಸ್ಚಾರ್ಜ್ ಮಾಡಿ ಹಿಂದಕ್ಕೆ ಹಿಂಗೆ ಹೇಳಿ ಸಾಕು ಹೋಗುತ್ತೆ ಎಲ್ಲಿ ತಗ್ಗಿತ ಅಲ್ಲಿ ಬಿಡು ಇನ್ನು ತಗ್ಗೆಲ್ಲಿತ ಅಲ್ಲಿಗೆ ಬಿಡು ಹಂಗೊಂಚೂರು ಕ್ರಾಸ್ ಮಾಡಿಬಿಡಪ್ಪ ಅಲ್ಲೇ ಹೋಗುತ್ತೆ ಆಮೇಲೆ ಬಂದಿದ್ದು ನೀರು ಎಳೆಯಕ್ಕಲ್ಲ ಗಟ್ಟಿ ಸ್ವಲ್ಪ